ಸೊ ದರ್ಶನ್ ಪ್ರಕರಣದಲ್ಲಿ ಪ್ರದೂಷ್ ಈಗ ಮತ್ತೆ ದರ್ಶನ್ಗೆ ಕಂಟಕವಾಗ್ತಾರಾ ಅನ್ನುವಂಥದ್ದು ಈಗ ದರ್ಶನ್ ಅವರನ್ನ ತಗಲಾಕುವಂಥ ಪ್ರಯತ್ನ ಈಗ ನಡೀತಾ ಇದೆಯಾ ಅನ್ನುವಂಥದ್ದು ಒಂದು ಕಡೆಗಿದ್ದಾಗ ಈಗ ಸಂಕಷ್ಟಕ್ಕೆ ಸಿಲುಕಿಸುವಂಥ ಕೆಲಸ ಇನ್ನೊಂದು ಕಡೆಗೆ ಪ್ರದೂಷ್ನಿಂದ ಆಗಿದೆಯಾ ಅಂತ. ಯಾಕೆ ಅಂತಂದರೆ ಡೀಟೇಲ್ ಆಗಿ ಹೇಳ್ತೀವಿ ನಿಮಗೆ. ಆರೋಪಿ ದರ್ಶನ್ಗೆ ಈಗ ಅತ್ಯಾಪ್ತನ ಹೇಳಿಕೆನೇ ಮುಳುವಾಗುತ್ತಾ ಅಂತ. ದರ್ಶನ್ಗೆ ಮತ್ತೆ ಸಂಕಷ್ಟಕ್ಕೆ ಪ್ರದೂಷ್ ಸಿಲುಕಿಸಿದ್ರ ಅಂತ. IT ಮುಂದೆ ಪ್ರದೂಷ್ ನೀಡಿರುವಂಥ ಹೇಳಿಕೆ ಏನು? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನದು ಅಂತಂದರೆ ಮನೆಯಲ್ಲಿ ಸಿಕ್ಕಂಥ ಹಣಕ್ಕೆ ಪ್ರದೂಷ್ ಲೆಕ್ಕವನ್ನು ಕೊಟ್ಟಿಲ್ಲ ಅಂತೆ. ಲೆಕ್ಕವನ್ನು ಕೊಟ್ಟಿಲ್ಲ. 30 ಲಕ್ಷ ಹಣಕ್ಕೆ ಆರೋಪಿ ಪ್ರದೂಷ್ ದ್ವಂದ್ವ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಸಿಕ್ಕಂಥ 30 ಲಕ್ಷ ಹಣ ನನ್ನದಲ್ಲ, ನನ್ನ ಕುಟುಂಬಕ್ಕೂ ಸೇರಿದ್ದಲ್ಲ ಅಂತ ಪ್ರದೂಷ್ ಹೇಳಿರೋದು. ಮತ್ತೆ ದರ್ಶನ್ ವಿಚಾರಣೆಗೆ ಈಗ IT ಒಳಪಡಿಸೋಕೆ ಮುಂದಾಗಿದೆ ಅಂತೆ. ಸೊ ಹಾಗಾಗಿ ಈಗ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗುತ್ತೆ 30 ಲಕ್ಷ ಹಣದ ವಿಚಾರದಲ್ಲಿ. ಕಾರಣ ಪ್ರದೂಷ್ ಹೇಳಿರೋದು ಅದು ನನಗೂ ಸೇರಿದ್ದಲ್ಲ, ನನ್ನ ಕುಟುಂಬಕ್ಕೂ ಕೂಡ ಸೇರಿದ್ದಲ್ಲ ಅಂತ ಹೇಳಿ. ಹಾಗಿದ್ದಾಗ ಇನ್ಯಾರಿಗೆ ಸೇರಿದ್ದು ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಬರುತ್ತೆ. IT ಕೇಳುತ್ತೆ, ನಿಮ್ಮ ಮನೆಯಲ್ಲಿ ವಶಪಡಿಸಿಕೊಳ್ಳಲಾದ 30 ಲಕ್ಷ ಹಣದ ಮೂಲವನ್ನು ಒದಗಿಸಿ ಅಂತ ಹೇಳಿ. ಸರ್, ಮೇಲೆ ತಿಳಿಸಿದ 30 ಲಕ್ಷ ನಗದು ಹಣದ ಮೂಲ ನನಗೆ ತಿಳಿದಿಲ್ಲ ಅಂತ ಪ್ರದೂಷ್ ಉತ್ತರವನ್ನು ಕೊಡ್ತಾರೆ. ಅದಾದ ನಂತರ ನಿಮ್ಮ ಮನೆಯಲ್ಲಿ ವಶಪಡಿಸಿಕೊಳ್ಳಲಾದ ಮೂಲ ಒದಗಿಸಿ ಅಂಥೇಳಿ, ಅದು ನನಗೆ ಅಥವಾ ನನ್ನ ಕುಟುಂಬಕ್ಕೆ ಸದಸ್ಯರಿಗೆ ಸೇರಿಲ್ಲ ಅನ್ನುವಂಥದ್ದನ್ನು ಉತ್ತರವನ್ನು IT ಅವರಿಗೆ ಮತ್ತೆ ಹೇಳ್ತಾರೆ. ನನಗೆ ಮತ್ತು ನನ್ನ ಕುಟುಂಬಕ್ಕೂ ಕೂಡ ಸೇರಿದ್ದಲ್ಲ ಅದು ಅಂತ. 30 ಲಕ್ಷ ಹಣದ ಮೂಲದ ಬಗ್ಗೆ ವಿವರಣೆ ಇಲ್ಲದಿದ್ದರೆ ವಶಪಡಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಮತ್ತೆ ಹೇಳೋದು ಅದನ್ನೇ, ಅದು ನನಗೂ ಮತ್ತು ನನ್ನ ಕುಟುಂಬ ಸದಸ್ಯರಿಗೆ ಸೇರೇ ಇಲ್ಲ ಅಂತ ಹೇಳಿ. ಇದೀಗಾಗಲೇ ಡಾಕ್ಯುಮೆಂಟಲ್ಲಿರುವಂಥದ್ದನ್ನು ಹೇಳ್ತಾ ಇದ್ದೀವಿ ನಿಮಗೆ. ಇದರ ಬಗ್ಗೆ ನಿಮಗೆ ಯಾವುದೇ ಆಕ್ಷೇಪಣೆ ಇದೆಯಾ ಅಂತ ಕೇಳ್ತಾರೆ. ಮತ್ತೆ ಅದಕ್ಕೂ ಉತ್ತರ ಅವ್ರದ್ದು, ನನಗೂ ಅದಕ್ಕೆ ಸಂಬಂಧನೇ ಇಲ್ಲ ರೀ, ನನಗೂ ನನ್ನ ಕುಟುಂಬಕ್ಕೂ ಅದು ಸೇರಿದ್ದೇ ಇಲ್ಲ ಅದು ದುಡ್ಡು ಅಂತ ಹೇಳ್ತಾರೆ. ತಮ್ಮನ್ನು ತಾವು ಪಾರಾಗೋಕೆ ಅಷ್ಟೇ ಇದು, ದುಡ್ಡು ಎಲ್ಲಿದು ಏನು ಅಂತ ಹೇಳಲ್ಲ ಅವರು. ಅದಾದ ನಂತರ ಇದರ ಬಗ್ಗೆ ನಿಮಗೆ ಯಾವುದೇ ಆಕ್ಷೇಪಣೆ ಇದೆಯಾ ಅಂತಂದರೆ 30 ಲಕ್ಷ ನಗದು ಬಗ್ಗೆ ಇನ್ನೂ ವಿವರಿಸಲಾಗಿಲ್ಲ ಅಂತ ಹೇಳ್ತಾರೆ. ಬಗ್ಗೆ ಇನ್ನೂ ವಿವರಿಸಲಾಗಿಲ್ಲ ಪ್ರದೂಷ್ ಅವರ ಉತ್ತರ. ಅದರಲ್ಲಿ ಯಾವುದೇ ಆಕ್ಷೇಪಣೆ ಇದೆಯಾ ಅಂತಂದರೆ. ಅದಾದ ನಂತರ ಇದ್ರ ಬಗ್ಗೆ ನಿಮಗೆ ಯಾವುದೇ ಆಕ್ಷೇಪಣೆ ಇದೆ ಅಂತ ಕೇಳ್ತಾರೆ. ಇದನ್ನು ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ಹೌದು, ಆಕ್ಷೇಪಣೆ ನಂದಲ್ಲ, ಅದು ನಂದು, ನನಗೆ ಸೇರಿದ್ದು ಅಲ್ಲ, ನನ್ನ ಕುಟುಂಬಕ್ಕೂ ಕೂಡ ಸೇರಿದ್ದಲ್ಲ ಅನ್ನುವಂಥದ್ದನ್ನು ಅವರು ಪದೇ ಆ ವಿಚಾರದಲ್ಲಿ IT ಅವರ ಮುಂದೆ ಹೇಳಿದ್ದಾರೆ. ಹಾಗಾಗಿ IT ಈಗ ಮತ್ತೆ ದರ್ಶನ್ ಅವರ ವಿಚಾರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ, ಮಾಡ್ತಾರೆ. ನೀವು ವಶಪಡಿಸಿಕೊಳ್ಳಬಹುದು, ಜೊತೆಗೆ ತಕ್ಕಂತೆ ತೆರಿಗೆ ಕೂಡ ವಿಧಿಸಬಹುದು. ಕಾರಣ ಅದು ನನಗೆ ಸೇರಿದ್ದಲ್ಲ, ನನ್ನ ಕುಟುಂಬಕ್ಕೂ ಕೂಡ ಸೇರಿದ್ದಲ್ಲ ಅಂತ IT ಅವರಿಗೆ ಪ್ರದೂಷ್ ಉತ್ತರವನ್ನು ಕೊಡೋದು. ನೀವು ಅದನ್ನು ವಶಪಡಿಸ್ಕೊಳ್ಬೋದು, ಅದಕ್ಕೆ ತಕ್ಕಂತೆ ತೆರಿಗೆನೂ ವಿಧಿಸ್ಬೋದು, ನನಗೆ ಸಂಬಂಧನೇ ಇಲ್ಲ ಅದು ಅನ್ನೋದು. ಸೊ 30 ಲಕ್ಷ ಹಣಕ್ಕೆ ಆರೋಪಿ ಪ್ರದೂಷ್ ದ್ವಂದ್ವ ಉತ್ತರವನ್ನು ಕೊಟ್ಟಿದ್ದು ಈಗ ದರ್ಶನ್ಗೆ ಮತ್ತೆ ಮುಳುವಾಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ಈ ವಿಚಾರದಲ್ಲಿ ಏನು ಬೆಳವಣಿಗೆಗಳಾಗುತ್ತೆ ಅಂತ IT ಕೇಳಿರುವಂಥ ಪ್ರಶ್ನೆಗಳಿಗೆಲ್ಲ ಪ್ರದೂಷ್ ಉತ್ತರವನ್ನು ಕೊಟ್ಟಿರುವಂಥದ್ದು ವಿತ್ ಡಾಕ್ಯುಮೆಂಟಲ್ಲಿದೆ. ಹಾಗಾಗಿ ಆ ಡಾಕ್ಯುಮೆಂಟ್ಗಳಿಗೆ ತಕ್ಕಂತೆ ಆ ಪ್ರಶ್ನೆಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ ಕನ್ನಡದಲ್ಲಿ.